ಹಲೋ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೆಂಗಳೂರಲ್ಲಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಖಾತಾ ಕೊಡ್ತಿದ್ದಾರೆ. ಈ ಖಾತಾ ಅಕ್ರಮ ಬಡಾವಣೆಗಳಿಗೆ ಕೊಡ್ತಿದ್ದಾರೆ, ಖಾತಾ ಇಲ್ದಿದ್ದ ಪ್ರಾಪರ್ಟಿಗಳಿಗೆ ಕೊಡ್ತಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋಂಗೆ ಬಿ ಖಾತಾ ಅಂದರೆ ಅದು ಅನ್ಅಫಿಷಿಯಲ್ ಆಗಿ ಇರುವಂಥ ಲೇಔಟ್ಗಳನ್ನ ಅಫಿಷಿಯಲ್ ಆಗಿ ಮಾಡಿರೋ ಗೌರ್ಮೆಂಟ್ ಒಂದು ಲೆಜ್ಜರ್ ಅದಾಯ್ತಾ. ಅದರಲ್ಲಿ ಒಂದು ಪಾರ್ಕ್ ಇರಲ್ಲ, ಏನಿರಲ್ಲ, ಸುಮ್ಮನೆ ರೋಡ್ ಹೊಡೆದ್ಬಿಟ್ಟು ಸೈಟ್ಗಳನ್ನ ಹಂಚಿರ್ತಾರಲ್ಲ ಅಂಥ ಲೇಔಟ್ಗಳು, ಕರೆಕ್ಟಾಗಿ ಕನ್ವರ್ಷನ್ ಇಲ್ಲದೆ ಇರ್ತಾವಲ್ಲ ಅಂಥ ಲೇಔಟ್ಗಳಿಗೆ ಗೌರ್ಮೆಂಟಿಂದ ಖಾತಾ ಅನ್ನೋ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ನಿಮ್ಗೆಲ್ರಿಗೂ ಖಾತಾ ಅಂದರೆ ಒಂದು ಡಾಕ್ಯುಮೆಂಟ್ ಏನು ಅನ್ನೋದನ್ನ ತೋರಿಸ್ತೀನಿ. ಖಾತಾ ಅನ್ನೋದು ಒಂದು ಸಿಂಪಲ್ ಡಾಕ್ಯುಮೆಂಟು. ಸೊ ನಿಮ್ಮೆಲ್ರಿಗೂ ಖಾತಾ ಅಂದರೆ ಈ ಥರ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ಆ ಡಾಕ್ಯುಮೆಂಟ್ ಅನ್ನೋದೇ ಖಾತಾದೊಳಗಡೆ ಎರಡು ಥರ ಖಾತಾ ಇರುತ್ತೆ. ಒಂದು 11A 11B ಅಂತ, ಆಯಿತಾ. ಇಲ್ಲಿ ಬರ್ದಿರೋ 11A 11B ಅಂತ, ಎರಡು ಸೇಮ್ ಇರುತ್ತೆ, ಏನು ಡಿಫ್ರೆಂಟ್ ಇರಲ್ಲ. ಬಟ್ ನೀವು ಸೈಟ್ಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಡಾಕ್ಯುಮೆಂಟಲ್ಲಿ. ಇಲ್ಲಿ ಇದು ಒಂದು ಚೇಂಜ್ ಆಗಿದ್ದೀನಿ, ಎಲ್ಲ ಸ್ಟ್ರಕ್ಚರೆಲ್ಲ ಸೇಮ್ ಸ್ಟ್ರಕ್ಚರು ಇರುತ್ತೆ. ಇದು ಎಲೆಕ್ಟ್ರಾನಿಕ್ ಖಾತಾ, ಅರ್ಥ ಆಯ್ತಾ. ನಿಮಗೆ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಎರಡು ಪಂಚಾಯತ್ ರಾಜ್ ಅಂತಲೇ ಕೊಟ್ಟಿರ್ತಾರೆ, ಗ್ರಾಮ ಪಂಚಾಯತಿ ಇದ್ದರೆ. ಇರಲಿ, ಆರ್ಟಿಕಲ್ಗೆ ಬರೋಣ. ಸೊ ಗೌರ್ಮೆಂಟ್ ಅವ್ರು ಖಾತಾ ಕೊಡ್ತಿದ್ದಾರೆ. ಏನಕ್ಕೆ ಕೊಡ್ತಿದ್ದಾರೆ ಈಗ ಅಂದರೆ ಸರ್ಕಾರ ಹತ್ರ ದುಡ್ಡಿಲ್ಲ, ದುಡ್ಡು ರೈಸ್ ಮಾಡೋಕ್ಕೋಸ್ಕರ ಇದೊಂದು ಐಡಿಯಾ ಯೂಸ್ ಮಾಡ್ತಿದ್ದಾರೆ. ಇದು ಮಾಡೋದ್ರಿಂದ ಸುಮಾರು ಬೊಕ್ಕಸಕ್ಕೆ 3,000 ಕೋಟಿ ಹೊಸ್ದಾಗಿ ಆದಾಯ ಬರುತ್ತೆ, ಆಯಿತಾ. 3,000 ಕೋಟಿ ಅಂದರೆ ದೊಡ್ಡ ಅಮೌಂಟು. ಪ್ರತಿ ವರ್ಷ 1,500 ಕೋಟಿ ಇರುವಂಥ ಆಸ್ತಿ ತೆರಿಗೆ 3,000 ಎಕ್ಸ್ಟ್ರಾ ಬಂದರೆ 4,500 ಆಗೋಯ್ತು. ಈಗ ಆಲ್ರೆಡಿ ಸುಮಾರು 20 ಲಕ್ಷ ಮಾತ್ರ ಅಧಿಕೃತ ಲೇಔಟ್ ಇದೆ, ಅನಧಿಕೃತನೇ 40ರಿಂದ 50 ಲಕ್ಷ ಇದೆ. ಸೊ ಎರಡೂ ಸೇರಿ ಸುಮಾರು ಒಂದು 50 ಲಕ್ಷ 70 ಲಕ್ಷ ಆಗ್ಬಿಡುತ್ತೆ ಸೈಟ್ಸೇ, ಆಯಿತಾ. ಸೈಟ್ಸು, ಅಪಾರ್ಟ್ಮೆಂಟ್ಸ್ ಎಲ್ಲ ಖಾತಾಗಳು ಅಷ್ಟು ಪ್ರಾಪರ್ಟೀಸ್ ಆಗೋಗುತ್ತೆ, ಆಯಿತಾ. ಈ ಸಂಬಂಧ ಡಾಕ್ಯುಮೆಂಟ್ಸ್ಗಳೆಲ್ಲ ಎತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಏನೇನಿದೆಯೋ ನಿಮ್ಮ ಹತ್ರ ಇದರಲ್ಲಿ ನಿಮ್ಮ ಮಾಲೀಕತ್ವದ್ದು ಏನೇನಿರುತ್ತೆ, RTC ಆಗಿರ್ಬೋದು, ಸೇಲ್ ಡೀಡ್ ಆಗಿರ್ಬೋದು, ಮತ್ತು ದಾನಪತ್ರ, ಅಣ್ಣ ತಮ್ಮಂದರು ಡಿವೈಡ್ ಆಗಿರೋಂಥ ಪತ್ರ, ಸೊ ಚಾಲ್ತಿಯಲ್ಲಿರುವ ಆಸ್ತಿ ತೆರಿಗೆ ಪಾವತಿ ರಸೀದಿ, ಮಾಲೀಕರ ಫೋಟೋ, ಮತ್ತು ಈ ಲೈಟ್ ಬಿಲ್ ಇದ್ರೂ ತೊಗೊಂಡೋಗಿ, ಆಯಿತಾ. ಮತ್ತು ಮಾಲೀಕರ ಗುರುತಿನ ದಾಖಲ ಪ್ರತಿ, ಅಂದರೆ ನೀವು ID ಪ್ರೂಫ್. ಸೊ ಅದೆಲ್ಲ ಕೊಟ್ಟರೆ ನಿಮ್ಗೇನು ಮಾಡ್ತಾರೆ, ಒಂದು ನಿಮಿಷ, ಅದೆಲ್ಲ ಕೊಟ್ಟರೆ ಏನು ಮಾಡ್ತಾರಪ್ಪ ಅಂದರೆ ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ತಾರೆ, ನಿಮ್ಮ ಫೋಟೋನ ಹಾಕ್ತಾರೆ, ಆಯಿತಾ. ನಿಮ್ಮ ಫೋಟೋ ಹಾಕ್ತಾರೆ ನೋಡಿ, ಭಾವಚಿತ್ರ ಇದೆ, ಅದೆಲ್ಲ ಬರೆದಿರ್ತಾರೆ. ವೋಟಿಂಗ್ ID ಅಟ್ಯಾಚ್ ಮಾಡಿರ್ತಾರೋ ಏನೋ ಮಾಡಿರ್ತಾರೆ. ಇಲ್ಲಿ ನಿಮ್ಮ ಅಡ್ರೆಸ್ಸು, ಸೇಲ್ ಡೀಡ್ ಮೇಲೆ ಕೊಟ್ಟಿದ್ದೀನಿ ಅಂತ ಬರೆದಿದ್ದಾರೆ, RTC ಸಂಖ್ಯೆ ಹಾಕಿದ್ದಾರೆ. ಸೊ RTC ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಸೈಟ್ ಬಗ್ಗೆ ಬರೆದಿ, ಸೈಟ್ ನಂಬರ್ ಹಾಕಿ, ಇಷ್ಟಡಿ ರಸ್ತೆ ಎಲ್ಲ ಏನೇನಿದೆ ಎಲ್ಲ ಹಾಕಿರ್ತಾರೆ. ಅಕ್ಕಪಕ್ಕದ ಯಾರು ಸೈಟ್ ಇದೆ, ಯಾವಾಗ ನೀವು ಮುಟೇಶನ್ ತೊಗೊಂಡ್ರದೋ ಇದ್ರ ಬಗ್ಗೆ ಡೀಟೇಲ್ ಕಂಪ್ಲೀಟ್ ಸಿಗುತ್ತೆ. ಈ ಖಾತಾ ನೋಡಿದ್ರೆ ಸಾಕು. ಈ ಖಾತಾ ಇದ್ದರೆ ಏನು ಅಡ್ವಾಂಟೇಜಪ್ಪ ಅಂದರೆ, ಮುಂದೆ ನೆಕ್ಸ್ಟ್ ಪ್ರಾಪರ್ಟಿನೆಲ್ಲ ವಹಿವಾಟು ಮಾಡಬೇಕಂದ್ರೆ ಈ ಸಂಖ್ಯೆ ಹೊಡೆದ್ರೆ ಸಾಕು. ಒಂದು ಸಿಸ್ಟಮಲ್ಲಿ ಹೋಗಿ ಹೊಡೆದ್ರೆ, ಕಾವೇರಿ ಪೋರ್ಟಲ್ಲು, ಈ ಆಸ್ತಿ ಪೋರ್ಟಲಲ್ಲಿ ಹೊಡೆದ್ರೆ ನಿಮಗೆ ಬಂದ್ಬಿಡುತ್ತೆ ಟಕ್ ಅಂತ ಸಿಸ್ಟಮಲ್ಲಿ, ಆಯಿತಾ. ಈ ಆಸ್ತಿ ಪೋರ್ಟಲಲ್ಲಿ ಹೊಡೆದ್ರೆ ಬರೋ ಥರ ಮಾಡಿರ್ತಾರೆ. ಇದು ಏನಪ್ಪ ಅಂದರೆ ಡಿಜಿಟಲೈಸೇಷನ್ ಆಫ್ ರೆಕಾರ್ಡ್ಸ್. ಈ ಖಾತಾ, ಪೇಪರ್ ಖಾತಾ ಎಲ್ಲ ಇದ್ದರೆ ಕಷ್ಟ ಸರ್ಚ್ ಮಾಡೋದು. ಸೊ ಅದಕ್ಕೆಲ್ಲ ಸಿಸ್ಟಮ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಟ್ಯಾಕ್ಸ್ ಕಲೆಕ್ಷನ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಎಲ್ಲ ಟ್ರ್ಯಾಕ್ ಮಾಡೋಕ್ಕೆ, ಆಯಿತಾ. ಇದು ಎಲ್ಲ ಕಂಪ್ಲೀಟು ಬ್ರೇಕಿಂಗ್ ನ್ಯೂಸ್ ಇವತ್ತು. ಇದಲ್ದಿರ 33 ತಿಂಗಳಲ್ಲಿ ಮುಗಿಸ್ಬಿಡ್ತಾರಂತೆ ಖಾತಾನ ಇವರು. ಈ 3-6 ತಿಂಗಳು ಕೊಟ್ಟರು ಡೌಟೇ ನನ್ನ ಪ್ರಕಾರ. ಯಾಕಂದರೆ ನಮ್ಮದ್ರಲ್ಲಿ ಕೆಲಸ ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಟ್ಟರೂ ಮಾಡಲ್ಲ ಕರೆಕ್ಟಾಗಿ. ಸೊ ಇವ್ರು ಮಾಡ್ದಂಗೆ. ಸೊ CM ಖಡಕ್ಕಾಗಿ ಸೂಚಿಸಿದಾರಂತೆ DC ಗಳಿಗೆಲ್ಲ, ಯಾವುದೇ ಕಾರಣಕ್ಕೂ ಲಂಚ ಗಿಂಚೆಲ್ಲ ತಗೊಬಾರ್ದು, ಏನು ನಡುಮಧ್ಯ ಬ್ರೋಕರ್ಗಳಿಗೆಲ್ಲ ದುಡ್ಡು ಕೊಡಬೇಡಿ ಅಂತೆಲ್ಲ ಹೇಳಿದ್ದಾರೆ. ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಹಾಕಿರ್ತೀನಿ, ಒಂದು ನೋಡ್ಕೊಳ್ಳಿ. ಆಮೇಲೆ ಯಾರಿಗೆ ಅನ್ವಯ, ಸೊ BBMP ಹೊರತುಪಡಿಸಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವವರಿಗೆ ಅನ್ವಯಿಸುತ್ತದೆ. ನಗರ ಪಟ್ಟಣ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳೊಂದಿಗೆ CM ವಿಡಿಯೋ ಸಂವಹನ. ಸೊ ಇಲ್ಲೆಲ್ಲ ವಿಡಿಯೋ ಟೆಲಿಕಾನ್ಫರೆನ್ಸ್ ಮಾಡಿಬಿಟ್ಟು ಇವತ್ತೆಲ್ಲರಿಗೂ ಹೇಳಿದ್ದಾರೆ. ಸೊ ಯಾರು 2024 ಮುಂಚೆ, ಸೆಪ್ಟೆಂಬರ್ 10ನೇ ತಾರೀಕು ಮುಂಚೆ ರೆವಿನ್ಯೂ ಸೈಟ್ ತೊಗೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಖಾತಾನೇ ಕೊಡ್ತಿದ್ದಾರೆ, ಆಯಿತಾ. ಬೆಂಗಳೂರಲ್ಲೇ ಇನ್ನೂ ಮಾಡಿಲ್ಲ, 3 ತಿಂಗಳಲ್ಲ 6 ತಿಂಗಳಾದರೂ ಮಾಡಿಲ್ಲ ಇನ್ನೂ.
ಬೆಂಗಳೂರಲ್ಲಿ ಮಾಡಲ್ಲ, ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲೇ ಮಾಡಿಲ್ಲ ಅಂದರೆ ಇನ್ನು ಕರ್ನಾಟಕ ಪೂರ್ತಿ ಓಪನ್ ಮಾಡ್ತಿದ್ದಾರೆ. ಒಳ್ಳೆ ಕೆಲಸನೇ, ಆದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಆಯಿತಾ. ಈಗ ಅವ್ರು ಹೇಳಿರೋ ಆರ್ಟಿಕಲ್ ಪ್ರಕಾರ ನಿಮಗೆ ಎಕ್ಸ್ಪ್ಲನೇಷನ್ ಹೆಂಗೆ ಕೊಡ್ತೀನಿ ಅಂತ ಹೇಳಿದ್ರೆ, ನಾನು BBMP ಹೊರತುಪಡಿಸಿರೋದು ಯಾವ್ದ್ಯಾವ್ದು ಇದೆಯೋ ಅದೆಲ್ಲ ಹೇಳ್ತೀನಿ. ಇದು ಏನು ನೋಡ್ತಾ ಇದ್ದೀರಾ ಮ್ಯಾಪು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರುವಂಥ ಮ್ಯಾಪ್ ಇದು. ಸೊ BBMPನ ಮೈನಸ್ ಮಾಡಿಬಿಡ್ತೀನಿ, ಆಯಿತಾ. BBMPನ ಮೈನಸ್ ಮಾಡಿದ್ರೆ ಇದೆಲ್ಲ ಏನೇನಿದೆಯೋ ಮಾದನಾಯಕನಹಳ್ಳಿ, ಹುಮ್ಸ್ಮಾನಹಳ್ಳಿ, ಅದೇ ರೀತಿ ನಿಮಗೆ ಆನೇಕಲ್ ಹತ್ರ ಜಿಗಣಿ, ಮತ್ತು ಹೆಬ್ಬಗೋಡಿ, ಚಂದಾಪುರ, ಬೊಮ್ಮಸಂದ್ರ, ಆನೇಕಲ್ಲು ಇಷ್ಟೂ ಹೋಗಿ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕಲ್ಲಿ ಇರೋವಂಥ CMCಗಳಿಗೆಲ್ಲ ಕೊಡ್ತಾರೆ. ಅದೇ ರೀತಿ ನಿಮಗೆ ಇಲ್ಲಿ ದೇವನಹಳ್ಳಿ ಇದೆ, ನೆಲಮಂಗಲ ಹತ್ರ ಪ್ಲ್ಯಾನಿಂಗ್ ಅಥಾರಿಟಿ ಇದೆ, ಬಿಡದಿ, ಇವ್ರಿಗೆಲ್ಲರಿಗೂ ಕೊಡ್ತಾರೆ, ಆಯಿತಾ. BMRDಯಲ್ಲಿ ಏನೇನಿದೆಯೋ ಎಲ್ಲದಕ್ಕೂ ಕೊಡ್ತಾರೆ ಖಾತಾಗಳು. ಹೋಗಿ ಕಲೆಕ್ಟ್ ಮಾಡಿ. BMRD ಎಲ್ಲ ಬರೀ ಕರ್ನಾಟಕ ಪೂರ್ತಿ ಎಲ್ಲ ತಾಲೂಕಲ್ಲೂ ಇರೋದು ಕೊಡ್ತಾರೆ. ಸೊ ಹಂಗಂದ್ರೆ BBMPಲಿ ಯಾಕೆ ಕೊಡ್ತಾಯಿಲ್ಲ ಅಂದರೆ, BBMPಲಿ ಆಲ್ರೆಡಿ ಹೇಳಿದ್ದಾರೆ, ಫಸ್ಟದು ಓಪನ್ ಮಾಡಿದ್ದೆ ಬೆಂಗಳೂರು ಟಾಪಿಕ್ಕು, BBMP ಲಿಮಿಟಲ್ಲಿ ಇರೋದಕ್ಕೆಲ್ಲ ಕೊಡ್ತೀನಿ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಾನು ಈಗ ಆಲ್ರೆಡಿ ಪ್ರಾಪರ್ಟಿ ಕನ್ಸಲ್ಟಿಂಗ್ ಸರ್ವಿಸಸ್ನ ಓಪನ್ ಮಾಡಿದ್ದೀನಿ. ನಿಮ್ಗೆ ಯಾರಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇದೇ ರೀತಿ ನಮ್ಮ ಕಸ್ಟಮರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು, ಅವ್ರಿಗೆ ನಾನು ಆದಷ್ಟು ಆನ್ಸರ್ಸ್ನ ಮಾಡಿದ್ದೀನಿ. ಸೊ ಉದಾಹರಣೆಗೆ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಅವ್ರ ಹತ್ರ ಡೇಟಾ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಈ ಥರ ಒಂದು ರಿಪೋರ್ಟ್ ಕೊಡ್ತೀನಿ. ಅದರಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಮಾಸ್ಟರ್ ಪ್ಲ್ಯಾನಲ್ಲಿ ಏನಿದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಇದರಿಂದ ನಿಮಗೆಲ್ಲ ನಿಮ್ಮ ಪ್ರಾಪರ್ಟಿ ಬಗ್ಗೆ ಗೊತ್ತಾಗುತ್ತೆ, ಅಕ್ಕಪಕ್ಕ ಯಾರಿದ್ದಾರೆ, ಸೊ ನಿಮ್ಮದು ಬೌಂಡ್ರಿ ಇಲ್ಲಿವರೆಗೂ ಇದೆ, ಅದ ನಂತರ ಪೆರಿಫೆರಲ್ ರಿಂಗ್ ರೋಡ್ ಎಷ್ಟು ದೂರದಲ್ಲಿದೆ ಅನ್ನೋ ಡೀಟೇಲ್ಸ್ನೆಲ್ಲ ನಿಮಗೆ ಈ ಥರ ಬರೆದುಬಿಟ್ಟು ನಾನು ನಿಮಗೆ ಕಳಿಸ್ಕೊಡ್ತೀನಿ ಆನ್ ರಿಕ್ವೆಸ್ಟು. ಸೊ ಇದೇ ರೀತಿ ನಮ್ಮ ಕ್ಲೈಂಟ್ ಒಬ್ಬರು ಅಜಿತ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದರು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ನಿಮ್ಮ ಸರ್ವೆ ನಂಬರ್ 24/6, 24ರಲ್ಲಿ ರಾಜಕಾಲುವೆ ಇದೆ, ಆದರೆ 24/6ರಲ್ಲಿ ಯಾವುದೇ ಥರ ಕಾನ್ಫ್ಲಿಕ್ಟ್ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಸೈಟ್ ಇದ್ದರೆ ಏನೂ ತೊಂದರೆ ಇಲ್ಲ. ಸೊ ಇದು ಲೊಕೇಶನ್ ಬಂದು ಸೆಂಟ್ರಲ್ ಇರೋದ್ರಿಂದ 1.5 ಕಿಲೋಮೀಟರ್ ದೂರದಲ್ಲಿ NH4 ಇದೆ, ಸುಮಾರು 2 ಕಿಲೋಮೀಟ್ರಲ್ಲಿ ನೈಸ್ ರೋಡ್ ಇದೆ, ಸುಮಾರು 1 ಕಿಲೋಮೀಟ್ರಲ್ಲಿ ಪೆರಿಫೆರಲ್ 2 ರಿಂಗ್ ರೋಡ್ ಬರ್ತಿದೆ. ಸೊ ಎಲ್ಲ ಕಡೆ ಇರೋದ್ರಿಂದ ತುಂಬ ಪೊಟೆನ್ಷಿಯಲ್ ಇದೆ ಇಲ್ಲಿ ನಮ್ಮಳ್ಳಿ ಸುತ್ತಮುತ್ತ ಡೆವಲಪ್ ಆಗುತ್ತೆ, ರೆಂಟಲ್ ಕ್ಯಾಂಡಿಡೇಟ್ ಆಗುತ್ತೆ. ಇಲ್ಲಿ ಹಾಗೇನು ಮಾಧವರಲ್ಲಿ ಟ್ರಕ್ ಟರ್ಮಿನಲ್ಲು ಇಲ್ಲ BMTC ಟರ್ಮಿನಲ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಹಬ್ ಆಗುತ್ತೆ. ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಸೊ ಎಲ್ಲ ಹತ್ರ ಇದೆ. ಮೆಟ್ರೋ ಸ್ಟೇಷನು ಅರೌಂಡ್ 1.5 ಕಿಲೋಮೀಟರ್ ಹತ್ರದಲ್ಲಿದೆ. ಸೊ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ ಏರಿಯಾ. ಸೊ ಗುಡ್ ಕ್ಯಾಂಡಿಡೇಟ್ ಇದು. ಸೊ ಬಟ್ ಲ್ಯಾಂಡು ಗ್ರೀನ್ ಬೆಲ್ಟಲ್ಲಿ ಇರೋದ್ರಿಂದ, ಅಂದರೆ ಕನ್ವರ್ಷನ್ ಮಾಡಿರೋದ್ರಿಂದ ಅದು ಸಮಸ್ಯೆ ಆಗುತ್ತೆ ನಿಮಗೆ. ಅದಕ್ಕೆ ಖಾತಾ ತೊಗೊಬೇಕು, ರೆವಿನ್ಯೂ ಖಾತಾ ಆಗಿದೆ, ಇಲ್ಲಿಗಲ್ ಲೇಔಟ್ ಅದು, ಅದನ್ನು ಲೀಗಲ್ ಮಾಡ್ಕೊಬೇಕು, ಅಂದರೆ ಖಾತಾ ತೊಗೊಬೇಕು ಗೌರ್ಮೆಂಟಿಂದ. ಸೊ ಪಂಚಾಯತಿ ಖಾತಾ ಏನಾದರೂ ಈಗ ಆಲ್ರೆಡಿ ಇದ್ದರೆ ಅದನ್ನು ಇಟ್ಕೊಂಡು ಈ ಖಾತಾ ಮಾಡಿಸ್ಕೊಂಡು ಇಟ್ಕೊಳ್ಳಿ. ನೆಲ್ಲ ರಿಪೋರ್ಟಲ್ಲಿ ನಾನು ಹೇಳಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ನಿಮ್ಗೆ ಯಾವ್ದಾದ್ರು ಏನಾದರೂ ಹೆಲ್ಪ್ ಬೇಕು ಅಂದರೆ ನನ್ನ ಹತ್ರ ಕೇಳಿ. ನನ್ನ ಹತ್ರ ತುಂಬ ಜನ ಆಲ್ರೆಡಿ ಈಗ ಕನ್ಸಲ್ಟಿಂಗ್ ತೊಗೊಂಡಿದ್ದಾರೆ. ನನ್ನ ಹತ್ರ ತುಂಬ ಮಾಹಿತಿ ಇದೆ, ರಾಜಕಾಲುವೆ ಎಲ್ಲಿ ಬರುತ್ತೆ, ಎಲ್ಲ ಥರ ಮಾಹಿತಿಗಳು ನನ್ನ ಹತ್ರ ಇದೆ, ಆಯಿತಾ, ಬೆಂಗಳೂರು ಸಂಬಂಧಪಟ್ಟಿದ್ದು. ಸೊ ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ನಾನು ನಿಮಗೆ ಆನ್ಸರ್ಸ್ ಮಾಡ್ತೀನಿ. ಸೊ ಪೆರಿಫೆರಲ್ 2 ರಿಂಗ್ ರೋಡ್ ಬಗ್ಗೆ ಆಗಿರ್ಬೋದು, ಯಾವುದೇ ರೈಲ್ವೆ ಪ್ರಾಜೆಕ್ಟ್ಸ್ಗಳು ಎಲ್ಲ ಡೀಟೇಲ್ಸು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ.